ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎನ್ವೈರ್ನಮೆಂಟ್ ರಿಲೇಟೆಡ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ಗಳು, ಕಾನ್ಫರೆನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಓಝೋನ್ ಲೇಯರ್ ಡಿಪ್ಲೇಷನ್ ತುಂಬಾ ಇಂಪಾರ್ಟೆಂಟ್ ರೋಲನ್ನು ಪ್ಲೇಯನ್ನು ಮಾಡುತ್ತೆ. ಓಝೋನ್ ಲೇಯರ್ ಡಿಪ್ಲೇಷನ್ಗೆ ಸಂಬಂಧಪಟ್ಟಂಗೆ 3 ಇಂಪಾರ್ಟೆಂಟ್ ಅಗ್ರಿಮೆಂಟ್ ಕನ್ವೆನ್ಷನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಫಸ್ಟ್ ಅನ್ನು ವಿಯೆನ್ನಾ ಕನ್ವೆನ್ಷನ್ನು. ಇಟ್ ವಾಸ್ ಅಡಾಪ್ಟೆಡ್ ಇನ್ 1985. ಇಟ್ ಕೇಮ್ ಇನ್ ಟು ಫೋರ್ಸ್ ಇನ್ 1988. ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ಮೋಂಟ್ರಿಯಲ್ ಪ್ರೋಟೋಕಾಲ್. ಇಟ್ ಪ್ಲೇಡ್ ವೆರಿ ಇಂಪಾರ್ಟೆಂಟ್ ರೋಲ್ ಅಂತಲೇ ಹೇಳ್ಬೋದು. ಇಟ್ ವಾಸ್ ಅಡಾಪ್ಟೆಡ್ ಇನ್ 1987. ಇಟ್ ಕೇಮ್ ಇನ್ ಟು ಫೋರ್ಸ್ ಇನ್ 1989. ಮೋಂಟ್ರಿಯಲ್ ಪ್ರೋಟೋಕಾಲ್ ಬಂದಾಗಲೇ ಡಿಸೈಡೆಡ್ ಆ ಒಂದು ಪ್ರೋಟೋಕಾಲಲ್ಲಿ 16 ಸೆಪ್ಟೆಂಬರ್ನ ಒಂದು ಓಝೋನ್ ಡೇ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ ಈ ಮೋಂಟ್ರಿಯಲ್ ಪ್ರೋಟೋಕಾಲಲ್ಲಿ ಅಂತಲೇ ಹೇಳ್ಬೋದು. ಅದೇ ರೀತಿ ಕೈಗಲಿ ಅಗ್ರಿಮೆಂಟ್. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 2016. ಇದು ಲೀಗಲಿ ಬೈಂಡಿಂಗ್ ಅಂತ ಕರಿಬೋದು. ಈ ಮೂರು ಕೂಡ ಓಝೋನ್ ಲೇಯರ್ ಡಿಪ್ಲೇಷನ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ಗಳಾಗಿದೆ.